ನೋಡು ಉಷಾ, ನೀನೇನಾದರೂ ಈಗ ಬಾಯಿ ತೆಗೆದು ಇವ್ರ ಹತ್ರ ಮಾತಾಡಲಿಲ್ಲ ಅಂತಂದರೆ ಈ ಅಮ್ಮ ನಿನ್ನಂತೂ ಹಾಗೆ ಎಳ್ಕೊಂಡು ಹೊರಟೇ ಹೋಗ್ಬಿಡ್ತಾಳೆ. ನನ್ನ ಮಾತು ಕೇಳು, ಸುಮ್ಮನೆ ಬಿಡ್ಬೇಡ. ಸರಿಯಾಗಿ ನಿನ್ನ ಮನ್ಸಿಗೆ ಏನೈತೋ ಅದೆಲ್ಲನೂ ಮಾತಾಡ್ಬಿಡು. ಇಲ್ಲ ಅಂದರೆ ಈ ಅಮ್ಮನ ಲೊಡಕು ಬಾಯಿ ನಿಲ್ಲದೇ ಇಲ್ಲ. ಹಲೋ, ಸ್ವಲ್ಪ ನಾನು ಮಾತಾಡೋದನ್ನ ಕೇಳ್ತೀರಾ? ಇಲ್ಲ ಅಂತಂದ್ರೆ ಹಿಂಗೆ ಮಾತಾಡ್ತಾನೆ ಇರ್ತೀರಾ? ನಿಮ್ಮ ಮನ್ಸಲ್ಲಿ ಏನೈತೆ ಅಂತ ಹೇಳ್ಬಿಟ್ರೆ ನನ್ನ ಮನ್ಸಲ್ಲೂ ಏನೋ ಇರುತ್ತೆ, ಅದನ್ನು ಹೇಳಕ್ಕೆ ಅಂತ ಹೇಳ್ಬಿಟ್ಟು ಬಿಡಿ. ಅದು ಬಿಟ್ಟು ನೀವೇನೇನೆ ಪುರಾಣ ಹೊಡ್ಕೊಂಡು ಕುತ್ಕೋಬೇಡಿ. ಸ್ವಲ್ಪನಾದ್ರೂ ನಿಮಗೆ ಮಾನ ಮರ್ಯಾದೆ ಏನೂ ಇಲ್ವಾ? ಹೇಳೋದನ್ನ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆನೂ ನಿಮ್ಗಿಲ್ವಾ? ಹಾ, ಇದೇನೇ ಮಗಳೇ, ನಾನು ನಿಮ್ಮಮ್ಮ, ನನ್ನೇನೆ ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಾ ಇದೀಯ ನೀನು? ಹೌದು, ಅಮ್ಮನೇ. ಆದ್ರೆ ಅಮ್ಮ ಆಗಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ತಾಯಿ ಹೆಂಗಿರ್ಬೇಕು ಹಂಗಿರ್ಬೇಕು. ಎಂಥ ತಾಯಿ ನೀನು? ಹಾ, ಅವ್ನು ಸಾವುಕಾರನ ಮಗನ ಜೊತೆನೇ ಓಡೋಗು 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 ಅಂತ ಹೇಳ್ಕೊಡ್ತೀಯಲ್ಲ, ನೀನು ಒಬ್ಳು ತಾಯಿನ? ಹಾ, ಈ ಥರ ತಾಯಿ ಯಾರಾದರೂ ಇರ್ತಾರಾ? ದುಡ್ಡಿಗೋಸ್ಕರ ನೀನು ಏನು ಮಾಡೋಕ್ಕೂ ರೆಡಿ ಆಗಿದೆಯಲ್ಲ, ನೀನು ತಾಯಿನ? ಅಲ್ಲ, ನಿನ್ನ ಮಗಳು. ನಾನಂತೂ ನಿನ್ನ ಮಗಳಲ್ಲ. ಅವಳು ನನಗೇನೆ ಮೋಸ ಮಾಡಕ್ಕೆ ಬಂದಿದ್ಲು. ನನ್ನ ಜಾಗದಾಗ ಅವಳು ನಿಂತ್ಕೊಂಡು ಛೇ ಏನೆಲ್ಲ ಮಾಡಿದ್ಲು ಅಂತ ಬಾಯಿ ಬಿಟ್ಟು ಹೇಳಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ. ಅಷ್ಟೆಲ್ಲ ಮೋಸ ಮಾಡಿರೋ ನಿಮ್ಮನ್ನ ನಾನು ಅದು ಹೆಂಗೆ ನನ್ನ ಸಿಸ್ಟರು ನನ್ನ ಮದರು ಅಂತ ಹೇಳ್ಬಿಟ್ಟು ಒಪ್ಕೊಳಕ್ಕಾಗುತ್ತೆ? ಎತ್ತಿರ್ಬೋದು ಅಷ್ಟೇನೆ, ಬಿಟ್ಟರೆ ನೀವೇನೋ ಒಂದು ಸಾಕಿಲ್ಲ ನೋಡ್ಕೊಂಡಿಲ್ಲ. ನಾನು ಅಮೇರಿಕಾಯಿಂದ ಇಲ್ಲಿ ಬರಬೇಕಾದ್ರೆ ನಮ್ಮಮ್ಮವ್ರು ಹಂಗಿರ್ತಾರೆ, ನಮ್ಮಮ್ಮವ್ರು ಹಿಂಗಿರ್ತಾರೆ, ಏನೇನೋ ಖುಷಿಯಾಗಿ ಬಂದೆ. ನಮ್ಮ ಅಪ್ಪ ಅಮ್ಮ ಏನೋ ಆರಾಮಾಗಿರ್ತಾರೆ, ಅವ್ರು ನೋಡಿದ್ರೆ ಹಂಗಿರ್ತಾರೆ. ಆದರೆ ಏನೂ ಇಲ್ಲ. ಯಾಕಾದರೂ ಬಂದೋ ಹಳ್ಳಿಗೆ ಅಂತ ಹೇಳ್ಬಿಟ್ಟು ಅನ್ಸೋ ಅಷ್ಟು ಇರಿಟೇಷನ್ನು, ಅಷ್ಟು ಬೇಜಾರಾಗ್ಬಿಡ್ತು ನನಗಂತೂ. ನಿಜ ಹೇಳ್ತೀನಿ, ನಿನ್ನಂಥ ತಾಯಿ ಯಾರಿಗೂ ಬೇಡ. ಬೇಡ ಅಂದರೆ ಬೇಡ ಅಷ್ಟೇನೆ. ಯಾರು ಸಿಗೋದೇ ಇಲ್ಲ. ನೀನು ಆಸ್ತಿ ದುಡ್ಡಿಗೋಸ್ಕರ ಮಗಳ ಜೀವನ ಬೇಕಾದರೆ ಹಾಳು ಮಾಡ್ತೀಯಾ, ಮಗಳನ್ನ ಬೇಕಾದರೆ ಮಾರಾಕ್ತೀಯಾ. ಯಾವುದಕ್ಕೂ ನೀನು ಯೋಚನೆ ಮಾಡೋಳೇ ಅಲ್ಲ ನೀನು. ಛೇ, ಅದು ಹೆಂಗೆ ಬರುತ್ತೆ ನಿಮ್ಗೆ ಈ ಥರ ಬುದ್ಧಿ ಎಲ್ಲ? ನಾನು ಸದ್ಯ ನಿಮ್ಮ ಯೋಗ್ಯತೆ ಎಲ್ಲ ನೋಡಿ ನಾನು ನಿಮ್ಮ ಮಗಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಿ ಬಾಯಿ ಮುಚ್ಕೊಂಡು ವಾಪಸ್ ಬಂದಿದ್ದೀನಿ. ನೋಡಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ನನ್ನ ಪಾಡಿಗೆ ನನ್ನ ಮನೆಗೆ ಆರಾಮಾಗೆ ನೆಮ್ಮದಿಯಾಗಿದ್ದೀನಿ. ನಿಮ್ಮಿಂದ ನನಗೇನೂ ಆಗಬೇಕಾಗಿಲ್ಲ. ನಾನು ನೀನು ಒಂದು ಅಂತ ಹೇಳ್ತಿದ್ರಲ್ಲ, ಸಾಧ್ಯನೇ ಇಲ್ಲ. ನಾನೇ ಬೇರೆ, ನೀವೇ ಬೇರೆ. ನೀವು ನಮ್ಮ ಸಮ್ಮಕ್ಕಂತೂ ಒಳ್ಳೆ ಬುದ್ಧಿ ಒಳ್ಳೆ ಗುಣ ಅಂತ ನಮ್ಮ ಸಮ್ಮಕ್ಕಂತೂ ನಿಮ್ಮ ಕೈಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಬಂದರೆ ಅವತ್ತು ಬರ್ತೀನಿ ಎತ್ತು ತಾಯಿ ಅಂತ. ಒಳ್ಳೆ ಬುದ್ಧಿ ಬಂದು ನೀವು ಯಾವತ್ತು ಬದಲಾಗಿದ್ದೀರಾ ಅಂತ ಹೇಳಿ ಅವತ್ತು ಬರ್ತೀನಿ. ಅಲ್ಲಿ ತನಕ ನಿಜವಾಗೂ ಹೇಳ್ತಾ ಇದ್ದೀನಿ, ನಿಮ್ಮಗಳು ಮುಖನೂ ತೋರಿಸ್ಬೇಡಿ. ನನಗೆ ಅಸಹ್ಯ ಆಗ್ತೈತೆ. ಮಗಳೇ, ಇದೇನೇ ಮಗಳೇ ಇವಳು ಹಿಂಗೆ ಮಾತಾಡ್ತಾವಳಲ್ಲ? ಹಾ, ನಾನು ಹೇಳಿದ್ದೆ ತಾನೇ ಅಮ್ಮ, ಅವಳು ನನ್ನಂಗಲ್ಲ, ಅವಳು ಸರಿ ಇಲ್ಲಮ್ಮ, ಅವಳು 420 ಅಂತ ಹೇಳ್ಬಿಟ್ಟು. ಅವಳಿಗೆ ದುಡ್ಡಷ್ಟೇ ಮುಖ್ಯ, ನಾವ್ಯಾರು ಮುಖ್ಯ ಅಲ್ಲ ಅವಳಿಗೆ. ಅವಳೊಬ್ಳೆ ದುಡ್ಡಾಗೆ ಚೆನ್ನಾಗಿರ್ಬೇಕು ಅನ್ನೋದೇನೇ ಅವಳ ಆಸೆ. ಬಿಟ್ಟರೆ ನಾವು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅವಳಿಗೆ ಒಂದಿಷ್ಟೂ ಇಲ್ಲ. ಎತ್ತು ತಾಯಿನೂ ಇಲ್ಲ, ಯಾರೂ ಇಲ್ಲ ಅವಳ ಪಾಲ್ಗೆ. ಎಲ್ಲ ಸತ್ತೋದಂಗೆನೇನೆ. ಕೇಳಿಸ್ಕೊಂಡ ಈಗ ಅಂದಿರ ಮಾತನ್ನ? ಅದಕ್ಕೆ ನಾನು ಹೇಳಿದ್ದು, ಅಮ್ಮ ಬೇಡ ಸುಮ್ನಿರಮ್ಮ ಅಂತ ಹೇಳ್ಬಿಟ್ಟು ಹೇಳಿದ್ದು. ಅವಳು ರಾಹುಲ್ ಅವನಲ್ಲ, ಆ ರಾಹುಲ್ ಒಬ್ಬ ಇದ್ಬಿಟ್ರೆ ಸಾಕು, ಇನ್ಯಾರು ಬೇಕಿಲ್ಲ. ಯಾವನೇ ರಾಹುಲು? ಏಯ್, ನನಗೊಂದ್ಸಲ ಕೆಟ್ಟರು ಅಂತ ಗೊತ್ತಾಗ್ಬಿಟ್ರೆ ಯಾರು ಸವಾಸನೂ ಮಾಡಲ್ಲ. ಅವನು ಬೇಡ, ನೀನು ಬೇಡ, ಇಬ್ಬರನ್ನು ಬಿಟ್ಟಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಅಷ್ಟು ಸಾಕು ನನಗೆ. ಯಾರ ಸವಾಸನೂ ನನಗೆ ನಿಜವಾಗ್ಲೂ ಬೇಡ. ನಿಮ್ಮ ಸವಾಸ ಅಂತೂ ಮೊದಲೇ ಬೇಡ. ದಯವಿಟ್ಟು ನಿನ್ನ ಕೈ ಮುಗಿದು ಬೇಡ್ಕೊತೀನಿ. ನಾನು ನಿಮ್ಮ ಮಗಳು ಅಂತ ಎಲ್ಲೂ ಹೇಳ್ಕೊಂಡು ಬರಬೇಡ. ಸಾಕು ನನಗೆ. ನೀನು ಅಪ್ಪ ಅಂತ ಹೇಳೋಕ್ಕೂ ನಾಚಿಕೆ ಆಗ್ತೈತೆ. ಏನು ಅಜ್ಜಿಗೆ ದುಡ್ಡಿಗೆ ಮೋಸ ಮಾಡ್ತಿರಲ್ಲ 3 ಲಕ್ಷ ರೂಪಾಯಿಗೆ. ನೀವು ಇನ್ನೆಷ್ಟೋ ಚೀಪ್ ಮೆಂಟಾಲಿಟಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಪಾಪ ಅಮ್ಮ ಕೂಡಿಕೊಂಡಿತ್ತೋ ಅಜ್ಜಿ. 3 ಲಕ್ಷ ರೂಪಾಯಿನ ಕಿತ್ಕೊಂಡಿದ್ದ ತಕ್ಷಣ ಮನೆಯಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ತೀಯಲ್ಲ, ನೀನು ಯಾವ ಸೀಮೆ ತಾಯಿ ಅಂತ? ಛೇ, ನೋಡಿ, ಏನೋ ಕರೆದಿದ್ದಕ್ಕೆ ಬಂದಿದ್ದೀನಿ ಅಷ್ಟು. ಬಿಟ್ಟರೆ ನನಗೂ ನಿಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇನ್ನೊಬ್ಳು ಮಗಳು ಸತ್ತೋದ್ಲು ಅಂತಲೇ ಹೇಳ್ಬಿಡಿ ಅಷ್ಟೇ. ಎಂಥ ಅಪ್ಪ, ನನ್ನೇ ಮಾರಾಕ ಅಷ್ಟು ಫೇಮಸ್ ಅಪ್ಪ. ಅಪ್ಪ ದೇವ್ರೆ, ಸಾಕು. ನಿಮ್ಮ ಫ್ಯಾಮಿಲಿನ ನಾನು ಬೆಳೆದಿಲ್ವಲ್ಲ, ಅದೇ ನನ್ನ ಪುಣ್ಯ. ಸರಿಯಾಗಿ ಹೇಳ್ತಾ ಇದೆಯಾ ಉಷಾ, ಇವಳಿಗೆ ಹಂಗೆ ಆಗಬೇಕು. ಎಷ್ಟು ಕೂತ್ರು ಈಗಾದರೂ ಬುದ್ಧಿ ಕಲ್ತ್ಕೊಳ್ತಾಳೇನೋ ನೋಡಬೇಕು. ಮಗಳೇ ಇಂಥ ಮಾತಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹೀಗಾದರೂ ಸ್ವಲ್ಪ ಬುದ್ಧಿನಾದರೂ ಬರಲಿ, ಇಲ್ಲ ಅಂದರೆ ಹಾಳಾಗೋಗ್ಲಿ. ಮಗಳೇ, ನಾನು ನಿಮ್ಮಮ್ಮ ಎತ್ತು ತಾಯಿ ಹತ್ರನೇ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು? ನಿಂಗೇನು ಅನ್ನಿಸ್ತಾ ಇಲ್ವಾ? ನಿಂಗೊಂದು ಚೂರು ಕರುಣೆನೇ ಇಲ್ವಾ ನಿನಗೆ? ಅಮೆರಿಕಕ್ಕೆ ಹೋಗಿದ ತಕ್ಷಣ ಎತ್ತು ತಾಯಿನೇ ಮರ್ತೋಗ್ಬಿಟ್ಟ? ಇಲ್ಲ, ಮರೀಲಿಲ್ಲ. ನಿನಗೋಸ್ಕರ ಅಂತ ಹೇಳಿ ಅಮೇರಿಕಾಯಿಂದ ಇಲ್ಲಿ ತನಕ ಹಠ ಮಾಡ್ಕೊಂಡು ಬಂದಿದ್ದೀನಿ, ನಿಮ್ಮನ್ನು ನೋಡಬೇಕು ಅಂತ ಹೇಳಿ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ಅನ್ನಿಸ್ತು, ಯಾಕಾದ್ರೂ ಬಂದೋ ಅಂತ ಹೇಳಿ. ನೋಡಿ, ಹೇಳೋದೆಲ್ಲ ಹೇಳಿದ್ದೀನಿ. ನೀವಂದರೆ ನನಗೆ ಇಷ್ಟ ಇಲ್ಲ. ನಿಮ್ಮ ಥರ ಬದುಕಕ್ಕೆ ನನ್ನ ಕೈಲಿ ಆಗಲ್ಲ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಾನು ಆರಾಮಾಗಿದ್ದೀನಿ, ಮುಂದೇನು ತುಂಬ ಆರಾಮಾಗಿರ್ತೀನಿ. ದಯವಿಟ್ಟು ಬೇಕಾದ್ರೆ ನಿಮ್ಮ ಕಾಲಿಗೂ ಬಿದ್ದುಬಿಡ್ತೀನಿ. ಮಗಳೇ ಅಂತ ಕರ್ಕೊಂಡು ಮಾತ್ರ ನನ್ನ ಹತ್ರಕ್ಕೆ ಬರಬೇಡಿ. ಯಾರೂ ಇಲ್ಲ ನನಗೆ ಅಮ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ಇರೋ ಅಮ್ಮನೇ ಸಾಕು. ಅವ್ರ ಜೊತೆ ನಾನು ಖುಷಿಯಾಗಿ ಸುಖವಾಗಿರ್ತೀನಿ ನಾನು.
ಮಗಳು 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 ನಂಗೆ ಅವಳು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಮಗಳೇ ಅಂತಿದ್ದಲ್ಲ ಸರಿಯಾಗಿ ಆಯ್ತಾ ನಿನಗೆ ಇವಾಗ ಮಂಗಳಾರತಿ. ಅಯ್ಯೋ ಒಂದ್ ಎಕರೆ ಹೊಲನ ಅವಳಿಗೆ ಬರ್ಕೊಡ್ತೀನಿ ನಾನು ಅಂತ ಹೇಳ್ತಿದ್ದಲ್ಲ. ಈಗ ಆಯ್ತಲ್ಲ ಮಕ್ಕಳು ಮಂಗಳಾರತಿ ಬಾ ಸುಮ್ಮನೆ ಇನ್ನು ಮಗಳು ಮಗಳು ಅಂತ ಹೇಳ್ಕೊಂಡು ಬೇರೆ ಹೋಗ್ ನೀನು. ಇಂಥ ಸೀಮೆಗಿಲ್ದಿರ ಮಗಳು ನಿನಗೆ. ಅಮೆರಿಕದಾಗಿದ್ರೇನು ಆಫ್ರಿಕಾದಾಗಿದ್ರೇನು ಅವಳು ಯೋಗ್ಯತೆ ಗೊತ್ತಾಯ್ತಲ್ಲ ನಿನಗೆ. ಅಷ್ಟೇ ಅಷ್ಟೇ ಯೋಗ್ಯತೆ. ನಾನು ನೀನು ಕೂಳಾಕ್ಬೇಕು. ಅವಳಂತೂ ಒಂದು ದಿನಕ್ಕೂ ಕೂಳು ನೀರು ಹಾಕಕ್ಕಿಲ್ಲ. ಬಾ. ಅಯ್ಯೋ ಮಗಳೇ, ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಬಂದ ತಕ್ಷಣ ಓಡ್ಬಂದು ಒಪ್ಕೋತಾಳೆ, ಅಮ್ಮ 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 ಅಂತ ಮುತ್ತಿಕ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಹಿಂಗೆ ನೋಡಿದ್ರೆ ಹಿಂಗಾಯ್ತಲ್ಲ ಎಲ್ಲನೂ ಡಬಲ್ ಡಬಲ್ ಎಡವಟ್ಟು ಕೆಲಸಗಳಾಯ್ತಲ್ಲ. ನಿಜವಾಗೂ ಇವಳು ನನ್ನ ಇಷ್ಟಪಡಲ್ಲ ಅಂತ ಅಂತೀಯ? ಅಷ್ಟೆಲ್ಲ ಕ್ಯಾಕು ಸುಗಿತಾವಳೆ. ಇನ್ನೊಂದು ಕೇಳ್ತಾ ಇದೀಯ ನೀನು? ಸುಮ್ಕೆ ಬಾ ಹೋಗೋಣ. ಏಯ್, ನಮ್ಮ ಹತ್ರ ದುಡ್ಡು ಕಾಸಿಲ್ಲ ಅಂತ ತಾನೇ? ನಿನ್ನ ಹತ್ರ ದುಡ್ಡು ಐತೆ ಅಂತ ತಾನೇ ಹಿಂಗೆಲ್ಲ ಮೆರೆಸಿರೋದು ನೀನು? ನಮ್ಮ ಹತ್ರ ದುಡ್ಡು ಕಾಸು ಇಲ್ವಲ್ಲ, ಅದಕ್ಕೆ ನಾವು ಚೀಪಾಗಿ ಹೋಗ್ಬಿಟ್ವಿ. ಅದೇ ನಮ್ಮ ತಾಯಿನ ಕೋಟಿ ಆಸ್ತಿ ಇದ್ದಿದ್ರೆ ಅಯ್ಯೋ ನಾನು ನಿಮ್ಮ ಮಗಳೇ ಅಂತ ಹೇಳ್ಬಿಟ್ಟು ಅರ್ಧ ಆಸ್ತಿ ಕೇಳಕ್ಕೆ ಬಂದ್ಬರ್ತಾ ಇದ್ದೆ ಅಲ್ವಾ ನೀನು? ಥೂ, ಇದ್ರಾಗೂ ಚೀಪಾಗಿ ಮಾತಾಡ್ತೀಯಲ್ಲಮ್ಮ ನೀನು. ಇಷ್ಟು ಚೀಪ್ ಮೆಂಟಾಲಿಟಿನ? ದುಡ್ಗೋಸ್ಕರ ಬಂದ ನಿಮ್ಮ ಹತ್ರ ನಾನು? ಯಪ್ಪ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಫಸ್ಟ್ ಆಫ್ ಆಲ್ ನನಗೆ ಬುದ್ಧಿ ಇಲ್ಲ. ಏನೋ ಹೇಳ್ತಾರಲ್ಲ, ಒಳ್ಳೇದೇ ಹೇಳಿದ್ರು ಕೆಟ್ಟೋರ್ಗೆ ಕೆಟ್ಟದ್ದೇನಂತೆ ಕೇಳಿಸೋದು. ನಾನು ಎಷ್ಟು ಹೇಳಿದ್ರು ನಿಮಗೆ ಬುದ್ಧಿ ಬರಲ್ಲ. ಹೀಗಾದರೂ ಬದಲಾಗಿ ತೋರಿಸಿ. ಅವತ್ತು ನಾನೇ ಬರ್ತೀನಿ ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ನನ್ನ ಹೆಸರು ಹೇಳ್ಬೇಡಿ, ನಾನು ನಿಮ್ಮ ಹೆಸರು ಹೇಳಲ್ಲ. ದುಡ್ಡು ಕಾಸಿಲ್ಲ ಅಂದರೆ ಯಾರು ಮೂಸ್ ನೋಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು. ಎತ್ತು ಮಗಳೇನೇ ಹೆಂಗೆ ದುರಂಕಾರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೋಗು ಗೊತ್ತಾಯ್ತದ ನಿನ್ಗೂ ಮುಂದಕ್ಕೆ ಏನು ಅಂತ. ನನಗಿವಾಗ ಗೊತ್ತಾಗಿರೋ ಅಷ್ಟೇ ಸಾಕು. ನಿಮ್ಮ ಬಗ್ಗೆ ನನಗಿನ್ನೂ ಏನು ಗೊತ್ತಾಗೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಬರ್ತಾನೂ ಇರಲಿಲ್ಲ. ಸುಮ್ಮನೆ ಟಾರ್ಚರ್ ಕೊಡ್ತಿರಲ್ಲ, ದುಗ್ಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾಕೂರು ಸುಗ್ಗಕ್ಕೆ ಅಂತಲೇ ಬಂದೆ. ಹೀಗೆ ಮನಸ್ಸಿಗೆ ನೆಮ್ಮದಿ ಆಯಿತು. ನಿಮಗೂ ಅರ್ಥ ಆಯಿತು ಅಂತ ಅನ್ನಿಸ್ತೈತೆ. ನಿಮ್ಮ ಯೋಗ್ಯತೆಗಳೆಲ್ಲನೂ ನನಗೂ ಗೊತ್ತಾಗೈತೆ ಅಂತ. ಲೇ ಶಾರದಿ, ಈಗಾದರೂ ಬುದ್ಧಿ ಕಲ್ತ್ಕತ್ತೀಯ ಅಂತ ಅನ್ಕೊಂಡಿದ್ದೀನಿ. ಕಲ್ತ್ಕ ಒಳ್ಳೇದಾಗ್ಲಿ. ಇವಳು ಹಿಂಗೆಲ್ಲ ಮಾತಾಡ್ತಾವಳೆ ಅಂತಂದರೆ ಇವಳಿಗಿನ್ನ ಒಂದು ಲೆವೆಲ್ ಶಾನ್ ಇರಬೇಕಿತ್ತೆ ನಾವು. ಅದಕ್ಕೆ ನಮ್ಮ ತಾಗಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಹಿಂಗೆ ಮಾತಾಡ್ತಾ ಇರೋದು. ಅಮ್ಮ, ನಾವು ಅವಳಿಗಿನ್ನ ಒಂದು ಲೆವೆಲ್ ಸ್ಟ್ಯಾಂಡರ್ಡ್ ಆಗಿರೋ ಅಂತ ಒಂದು ಐಡಿಯಾ ಐತೆ ಕಣಮ್ಮ ನನಗೆ. ಈ ಜನುಮ್ದಾಗಿ ಉದ್ಧಾರ ಆಗಕ್ಕಿಲ್ಲ ಬಿಡು. ಉದ್ಧಾರನೇ ಆಗಕ್ಕಿಲ್ಲ ಇವು. ಏನು ಹೇಳು? ಈಗ ಇವಳು ಹೇಳಿದ್ ಕೇಳಿಸ್ಕೊಂಡ? ನನಗೆ ಯಾವ ರಾಹುಲೂ ಬೇಡ, ಯಾರು ಬೇಡ, ಎಲ್ಲರೂ ಬಿಟ್ಬಿಟ್ಟಿದ್ದೀನಿ ಅಂತ ಒಂದು ಮಾತು ಹೇಳಿದ್ಲಮ್ಮ. ಕೇಳಿಸ್ಕೊಂಡ? ಹ್ಞೂ. ಆ ರಾಹುಲ್ ಎಷ್ಟು ಕೋಟ್ಯಾಧೀಶ್ವರ ಗೊತ್ತಾ ನಿನಗೆ? ನೋಡು, ಇವಳೆ ಏನೋ ಬೈದ್ಬಿಟ್ಟವನ್ನ ಬಿಟ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ನಾನೇ ಹೋಗ್ಬಿಟ್ಟು ನಾನೇನೇ ಉಷಾ ಅಂತೇಳ್ಬಿಟ್ಟು ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಆವಾಗ ಮದುವೆನೂ ಆಗ್ಬಿಡ್ತೀನಿ. ಕೋಟಿ ಆಸ್ತಿ, ಇವಳಿಗಿನ್ನೂ ಜಾಸ್ತಿ ಆಸ್ತಿ ಐತಿ ಅವನ ಹತ್ರ. ಆವಾಗ ಅವನ ಜೊತೆ ಹೋದರೆ ಎಲ್ಲ ಆಸ್ತಿನೂ ನಮಗೆ ಆಗ್ತೈತೆ ಕಣಮ್ಮ. ಇದೇನೇ ಹೇಳ್ತಾ ಇದೆಯಾ? ನಿಜ ಹೇಳ್ತಾ ಇದೀಯ ನೀನು? ಅಯ್ಯೋ ರಾಮ, 3 ದಿನದಿಂದ ಇದನ್ನೇ ಹೇಳ್ತಾ ಇದ್ದೀನಿ ನಾನು ನಿನಗೆ. ನೀನೇ ಕೇಳಿಸ್ಕೊತಾ ಇಲ್ಲ. ನಾನು ಇದೇ ಪ್ಲಾನೇ ಮಾಡ್ತಾ ಇದ್ದಿದ್ದು. ನೋಡು, ರಾಹುಲ್ನ ಮದುವೆ ಮಾಡ್ಕೊಂಬಿಟ್ರೆ ನೀನೇ ಮಹಾರಾಣಿ ಆಗೋಗ್ಬಿಡ್ತೀಯ ಮನೆಗೆ. ಒಬ್ಬನೇ ಮಗ ಇರೋದು ಗೊತ್ತಾ? ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗವ್ರೆ ಕಣಮ್ಮ. ದುಡ್ಡು ಗಿಡ್ಡಾಗೆಲ್ಲನೂ ನಂಗೆ ಐಫೋನು 1.5 ಲಕ್ಷ ರೂಪಾಯಿ ಐಫೋನೇ ಕೊಡಿಸ್ಬಿಟ್ಟಿದ್ದೆ ನನಗೆ. ಗೊತ್ತೇನು? ಆ ಮನೆಯಾಳಿ ಕಿತ್ಕೊಂಡು ಹೋಗ್ಬಿಟ್ಟವಳೆ ಅನ್ನಿಸ್ತದೆ. ಕಾಣೆ ಹೋಗ್ಬಿಡ್ತು ನಂಗೆ ಫೋನ್ನೇನಿಯ. ಆಮೇಕಿಂದ ಡೈಮಂಡು ನೊಕ್ಲಿಸ್ ಎಲ್ಲ ಕೊಡಿಸಿದ್ದ, ಅದೆಲ್ಲನೂ ಅವ್ರ ಮನೆಗೆ ಇಕ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ತಾಗಿದ್ದಿದ್ರೆ ನಮ್ಮ ಜೀವನನೇ ಸೆಟ್ಲ್ ಆಗ್ಬಿಡೋದು ಕಣಮ್ಮ. ಅಷ್ಟು ಸಾವುಕಾರ. ಹೆಂಗೈತೆ ಗೊತ್ತಾ ಅವ್ರ ಮನೆ? ಹೆಂಗೈತೆ ಗೊತ್ತಾ ಅವ್ರ ಕಾರು? ಎಷ್ಟು ಚೆನ್ನಾಗವನು ಗೊತ್ತಾ ಅವನು? ಅವನ್ನ ಒಂದು ಕಿತ ಮದುವೆ ಮಾಡ್ಕೋಬೇಕು ಕಣಮ್ಮ. ಎಲ್ಲ ಪ್ರಾಬ್ಲಮ್ಮು ಸಾಲವಾಗಿ ಇವಳೇನು ಕತ್ತೆ ಬಾಲ ಕುದುರೆ ಜುಟ್ಟು ಇವಳಿಗಿನ್ನ ಒಂದು ಲೆವೆಲ್ ಜಾಸ್ತಿನೇ ಇರ್ತೀವಿ. ನೋಡ್ತಾ ಇರು. ನೀನೇ ಮಗಳೇ, ನೀನೇ ತಾಯಿಗೆ ತಕ್ಕ ಮಗಳು ಅಂತ ಹೇಳಿದ್ರೆ ನೀನೇ. ನಿನಗಿನ್ನ ಬ್ಯಾರೆ ಯಾರು ನನಗಿರಕ್ಕೆ ಸಾಧ್ಯನೇ ಇಲ್ಲ. ಅವಳ ಮಕ್ಕ ಮುಚ್ಚ ನನ್ನೇನೇ ಚೀಪಾಗಿ ಬೈದ್ಬಿಟ್ಟು ಹೋದ್ಲಲ್ವಾ ಮಗಳೇ. ನಾವೇನು ಅಂತ ತೋರಿಸ್ಬೇಕು, ಎಲ್ರಿಗೂ ತೋರಿಸ್ಬೇಕು ನಾವೇನು ಅಂತ ಹೇಳ್ಬಿಟ್ಟು. ನೋಡ್ತಾ ಇರು ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಸರಿಯಾಗಿ ಪ್ಲಾನ್ ಮಾಡಿದ್ಯಾ ಮಗಳೇ ನೀನು. ಹೆಂಗಿದ್ರು ನನ್ನ ತಲೆ ಅಲ್ವಾ ನಿನಗೆ. ಸರಿ, ಅದು ಹೆಂಗೈತೆ ಮನೆ ಅಂತ ಒಸಿ ತೋರಿಸೆ ನನಗೆ. ಅವನು ಎಷ್ಟು ಸಾವುಕಾರ ಅವನು ಅಂತಲೂ ತೋರಿಸಲ್ಲ ನೀನು ನನಗೆ. ತೋರಿಸೊಂದೇ ಒಂದು ಕಿತ ನೋಡಿದ್ರೆ ಕಳೆದೋಯ್ತೀಯ ನೀನು. ನೀನೇ ಆಮೇಕಿಂದ ಇವನೇ ಬೇಕು ನಂಗೆ ಗಳಿಯಾಗಿ, ಇವನೇ ಬೇಕು ನನಗೆ ಗಳಿಯಾಗಿ ಅಂತ ಹೇಳ್ಬಿಟ್ಟು ನೀನೇ ಕುಣಿದಾಡ್ಬಿಡ್ತೀಯ ಗೊತ್ತಾ? ಬಾ, ನಿಂಗೆ ಅದೆಲ್ಲ ತೋರಿಸ್ತೀನಿ ಹೆಂಗೆಂಗೈತೆ ಅಂತ ಹೇಳ್ಬಿಟ್ಟು. ನನ್ನೆಲ್ಲ ಒಂದು ಕಿತ್ತ ಮನೆಗೆಲ್ಲ ಕರ್ಕೊಂಡೋಗಿ ರೌಂಡ್ಸ್ ಎಲ್ಲ ಹೊಡ್ಸಿದ್ದ ಕಣಮ್ಮ. ಹೌದೇ? ನೋಡಿ ಹೋಗೋಣ. ಸರಿ ಬಾ. ಸದ್ಯ ಈಗಾದರೂ ನನ್ನನ್ನು ಒಪ್ಕೊಂಡು ನೀನು ನಾನೇ ಮೇಲು ಅಂತ ಒಪ್ಕೊಂಡಲ್ಲ, ಅಷ್ಟೇ ಸಾಕು. ಅವಳ ಕತೆ ಬಿಟ್ಬಿಡು, ಉಷುನ್ ಕತೆ. ಇನ್ಮೇಲೆ ನಾನೇ ನಿನಗೆಲ್ಲ. ಹ್ಞೂ ಮಗಳೇ, ನೀನೇ ನನ್ನ ಚಿನ್ನ.